ರಾಜ್ಯದ ಎರಡನೇ ಅತಿ ದೊಡ್ಡ ಪಾಲಿಕೆ ಧಾರವಾಡ ಮಹಾನಗರ ಪಾಲಿಕೆಗೆ ಅನುದಾನ ನೀಡದೆ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿರುವ ಆರೋಪ ಕೇಳಿಬಂದಿದೆ. 2016ರಿಂದಲೂ ಪಾಲಿಕೆಗೆ ಬರಬೇಕಿದ್ದ ಬರೋಬ್ಬರಿ 300 ಕೋಟಿಗೂ ಅಧಿಕ ಅನುದಾನವನ್ನ ಸರ್ಕಾರ ನೀಡಿಲ್ಲ. ಅನುದಾನ ಕೊರತೆಯಿಂದ ಹುಬ್ಬಳ್ಳಿ ಧಾರವಾಡದ ವಿವಿಧ ಕಾಮಗಾರಿಗಳ ಅಭಿವೃದ್ಧಿ ಕುಂಠಿತಗೊಂಡಿದ್ದು, ಹಣ ಬಿಡುಗಡೆಗಾಗಿ ರಾಜ್ಯ ಸರ್ಕಾರದ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಲು ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಮುಂದಾಗಿದ್ದಾರೆ. 300 ಕೋಟಿಗೂ ಅಧಿಕ ಅನುದಾನ ಬಿಡುಗಡೆ ಮಾಡುವವರೆಗೂ ಕಾನೂನು ಹೋರಾಟ ನಡೆಸುವುದಾಗಿ ಪಾಲಿಕೆ ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಸಂಚಾರಿ ನಾಡಿ ಬಿಎಂಟಿಸಿಗೆ ಮತ್ತೆ ಜಾಹೀರಾತು ಭೂತ ಆವರಿಸಿಕೊಂಡಿದೆ. ಬಿಎಂಟಿಸಿಯ 3000 ಬಸ್ಗಳಿಗೆ ಜಾಹೀರಾತು ಸ್ಟಿಕ್ಕರ್ಗಳನ್ನು ಅಳವಡಿಸಲಾಗಿದೆ. ಬಿಎಂಟಿಸಿ ರೂಟ್ ನಂಬರ್, ಬಸ್ ಡೋರ್, ಹೆಲ್ಪ್ ಲೈನ್ ನಂಬರ್ ಸಹ ಮರೆಮಾಚುವಂತೆ ಜಾಹೀರಾತು ಹಾಕಲಾಗಿದೆ. ಬಸ್ ಒಳಗೆ ನಿಂತು ಪ್ರಯಾಣಿಸುವವರಿಗೆ ನಾವು ಯಾವ ಸ್ಥಳದಲ್ಲಿದ್ದೀವಿ ಅನ್ನೋದು ತಿಳಿಯದಂತೆ ಜಾಹೀರಾತು ಅಳವಡಿಸಿದ್ದು, ಇದರಿಂದ ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಗಿದೆ. ಶಕ್ತಿ ಯೋಜನೆ ಪರಿಣಾಮ ಹಣ ಹೊಂದಿಸಲು ಸಾರಿಗೆ ಇಲಾಖೆ ಜಾಹೀರಾತು ಮೊರೆ ಹೋಯ್ತಾ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಜಾಹೀರಾತುಗಳನ್ನು ತೆಗೆದುಹಾಕಿ ಹಳೆ ಲುಕ್ ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.